ನೀವು ಕೂಡ ಟಿಕ್ ಟಾಕ್ ಮಾಡುತ್ತೀರಾ? ಹಾಗಿದ್ದರೆ ಇವಾಗಲೇ ನಿಲ್ಲಿಸ್ಬಿಡಿ. ಟಿಕ್ ಟಾಕ್ ಮಾಡೋದನ್ನು ನಿಲ್ಲಿಸಿ. ನಿಮಗೆ ಸಾವು ಕಟ್ಟಿಟ್ಟ ಬುತ್ತಿ. ಟೈಟಲ್ಗಳು ಬರ್ತಾ ಇರುವಂಥ ಟೈಟಲ್ಗಳು ಸಾವು ಕಟ್ಟಿಟ್ಟ ಬುತ್ತಿ ಅಂತೆ ಟಿಕ್ ಟಾಕ್ ಮಾಡೋರಿಗೆ. ಗೊತ್ತಿಲ್ಲ ಈ ರೀತಿ ಏನಕ್ಕೆ ಟೈಟಲ್ ಹಾಕ್ತೀರಾ ಅಂತ. ತುಂಬ ಜನ ಕೋಟಿ ಜನಗಳು ಟಿಕ್ ಟಾಕ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ 90% ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ತಾಯಿಲ್ಲ. ಒಂದು 10% ಪೀಪಲ್ಸ್, ಒಂದು 10% ಜನಗಳಿಗೆ ಈ ಒಂದು ಇನ್ಸಿಡೆಂಟ್ಗಳು ನಡೆಯುತ್ತೆ. ಏನು ಮಾಡೋದಕ್ಕಾಗಲ್ಲ. ಹಣೆಯಲ್ಲಿ ಬರೆದಿದ್ರೆ ಅದು ನಡೆಯುತ್ತೆ, ಯಾರೂ ತಡೆಯೋದಕ್ಕಾಗಲ್ಲ. ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಟಿಕ್ ಟಾಕಲ್ಲಿ ನೀವು ಈ ರೀತಿ ಒಂದು ಇನ್ಸಿಡೆಂಟ್ಗಳು ನಡೆದೋದ್ರೆ ಈ ಟಿಕ್ ಟಾಕ್ ಮಾಡೋದೇ ತಪ್ಪು, ನಿಲ್ಲಿಸ್ಬಿಡಿ, ಡಿಲೀಟ್ ಮಾಡಿ, ಒಂದು ಅಪ್ಲಿಕೇಶನ್ ವೇಸ್ಟು, ಅದು ಅಂತ ಮಾತಾಡೋದು ತಪ್ಪು. ಏನಕ್ಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಎಕ್ಸಾಂಪಲ್ನ ಕೊಡ್ತೀನಿ ಸಿಂಪಲ್ಲಾಗಿ. ಇವಾಗ ನೀವು ಒಂದು ಸ್ಕೂಟ್ರು ಅಥವಾ ಒಂದು ಕಾರ್ನ ಕಲ್ತಿದ್ದೀರಾ ಅಂತಂದರೆ DLನ ಮಾಡಿಸ್ತೀರಾ. ಕಲ್ತಿದ್ದೀವಿ, ಒಂದು DLನ ಮಾಡಿಸ್ಕೊಳ್ತೀರಾ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಅವಾಗ ನೀವು DL ಮಾಡಿಸ್ಕೊಂಡ್ಮೇಲೆ ಹಂಗಂತ ನಿಮ್ಗೆ ಆಕ್ಸಿಡೆಂಟ್ ಆಗಲ್ಲ ಅಂತ ಯಾವುದೇ ಕಾರಣಕ್ಕೂ ನಿಮ್ಗೆ ಹಣೆಯಲ್ಲಿ ಬರೆದಿರಲ್ಲ. ಯಾವಾಗಾದ್ರೂ ಒಂದು ಆಕ್ಸಿಡೆಂಟ್ ಆಗೇ ಆಗುತ್ತೆ. ಏನಕ್ಕೆ ಅಂದರೆ ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ಗಳವೆಲ್ಲ. ಸೊ ಆ ಒಂದು ಆಕ್ಸಿಡೆಂಟ್ಗಳಾಗುತ್ತೆ. ನೀವು DL ಮಾಡಿಸಿದ ತಕ್ಷಣ ನಿಮಗೆ ಗಾಡಿ ಚೆನ್ನಾಗಿ ಬರುತ್ತೆ, ನಿಮಗೆ ಸ್ಕೂಟರ್ ಚೆನ್ನಾಗಿ ಓಡಿಸೋಕೆ ಬರುತ್ತೆ, ನಿಮ್ಗೆ ಆಕ್ಸಿಡೆಂಟ್ ಆಗಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳೋದಕ್ಕಾಗಲ್ಲ ಅಲ್ವಾ. ಸೊ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗ ನೀವು ಸ್ಕೂಟರ್ ಕಲ್ತಿದ್ದೇ ತಪ್ಪು, ಕಾರ್ ಓಡಿಸಿದ್ದೇ ತಪ್ಪು, ನೀವು DL ಮಾಡಿಸಿದ್ದೇ ತಪ್ಪು, ಅಥವಾ DL ನಿಮಗೆ ಕೊಟ್ಟವರೇ ತಪ್ಪು ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ. ಸೊ ಈ ರೀತಿ ಒಂದು ಇನ್ಸಿಡೆಂಟ್ಗಳು ನಡೆಯುತ್ತೆ. ಹಣೆ ಬರದಲ್ಲಿ ಬರೆದಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಆದರೆ ನಾನು ಹೇಳೋದು ಇಷ್ಟೇ, ಟಿಕ್ ಟಾಕ್ ಮಾಡೋರಿಗೆ ರಿಸ್ಕ್ ತಗೋಬೇಡಿ. ರಿಸ್ಕ್ ತಗೊಂಡು ಯಾವುದೇ ಒಂದು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಬ್ರೋ. ನೀವು ಏನೇ ಮಾಡಿ ಒಂದು ಎಷ್ಟು ನಿಮ್ಮ ಕೈಲಿ ಏನು ಮಾಡೋದಕ್ಕೆ ಸಾಧ್ಯ ಅಷ್ಟು ಮಾತ್ರ ಮಾಡಿ. ನಾನು ಯಾವುದೇ ಒಂದು ಟಿಕ್ ಟಾಕ್ ವೀಡಿಯೋಸ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಈ ಟಿಕ್ ಟಾಕ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಎಲ್ಲ ಪ್ರತಿಯೊಂದು ಟೆಕ್ನಾಲಜಿ ವೀಡಿಯೋಸ್ ಮಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇರ್ತೀನಿ ನಾನು. ರಿಸ್ಕ್ ಮಾಡಬೇಡಿ. ಫೇಮಸ್ ಆಗಬೇಕಾ, ಒಳ್ಳೆ ರೀತಿಲಿ ಫೇಮಸ್ ಆಗಿ, ತುಂಬ ಏನೇನೋ ಡಿಫ್ರೆಂಟಾಗಿ ಯಾರು ಮಾಡೋದಕ್ಕೆ ಹೋಗ್ದಿರೋದನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ. ರಿಸ್ಕ್ ತಗೋಬೇಡಿ ಲೈಫಲ್ಲಿ ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಕೆಲವೊಂದು ಸಲ ತುಂಬ ಜನ ರಿಸ್ಕ್ ತಗೊಳ್ಳೇಬೇಕಾಗುತ್ತೆ, ತಗೊಳ್ಬಿಡ್ತಾರೆ ಈ ರೀತಿ. ಬಟ್ ಈ ಹುಡುಗನ ಕಥೆನ ಹೇಳ್ತೀನಿ. ಒಂದು ಪಾಪ ತುಂಬ ಒಂದು ಪೂರ್ ಫ್ಯಾಮಿಲಿಯಿಂದ ಬಂದಂಥ ಹುಡುಗ ಅಂತೆ, ತುಮಕೂರು ಜಿಲ್ಲೆ ಹುಡುಗ. ಬಟ್ ಅವ್ರ ಊರು ಪರ್ಫೆಕ್ಟಾಗಿ ಗೊತ್ತಿಲ್ಲ ನನಗೆ. ಈ ಹುಡುಗ ಒಂದು ಆರ್ಕೆಸ್ಟ್ರಾ ಮಾಡ್ತಿದ್ದಂತೆ, ಅಂತಂದರೆ ಒಂದು ಡ್ಯಾನ್ಸರ್ ಅಂತ ಆ್ಯಕ್ಚುಲಿ ಇವನು ಹೇಳಬೇಕು ಅಂತಂದರೆ. ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಎಲ್ಲ ಮಾಡೋದು ಎಲ್ಲ ಮಾಡ್ತಿದ್ದಂತೆ. ತುಂಬ ಮಾಡಿದ್ದಾನೆ. ಈ ಬ್ಯಾಕ್ ಫ್ಲಿಪ್ ಅಂತಾರಲ್ಲ ಅವೆಲ್ಲ ಮಾಡ್ತಾರೆ. ಈ ಡ್ಯಾನ್ಸರ್ಸ್ಗಳು ಮಾಡಲೇಬೇಕಂದಲ್ಲ. ಅದು ಮಾಡಿದ್ರೇ ಆ ಒಂದು ಡ್ಯಾನ್ಸ್ ಬೆಲೆ ಜೊತೆಗೆ ಅದರಲ್ಲಿ ಒಂದು ಅಟ್ರಾಕ್ಷನ್ ಸಿಗೋದು. ಡ್ಯಾನ್ಸಲ್ಲಿ ಅವೆಲ್ಲ ಇದ್ದೇ ಇರುತ್ತೆ. ಅದೇನೋ ಹಿಂಗೆ ಮೂನ್ ವಾಕು ಅದು ಇದು ಇರುತ್ತಲ್ಲ. ಸೊ ಆ ರೀತಿ ಇವನು ಬ್ಯಾಕ್ ಫ್ಲಿಪ್ ಎಲ್ಲ ಮೊದಲಿಂದನೂ ಮಾಡ್ತಿದ್ದಂತೆ. ಇದೇ ಫಸ್ಟ್ ಟೈಮ್ ಅಲ್ಲ, ಟಿಕ್ ಟಾಕ್ ಮಾಡೋದಕ್ಕೆ ಫಸ್ಟ್ ಟೈಮ್ ಮಾಡಿಲ್ಲ ಗುರು, ಮೊದಲಿಂದನೂ ಮಾಡ್ತಿದ್ದಂತೆ ಈ ಥರ ಬ್ಯಾಕ್ ಫ್ಲಿಪ್ನ. ಬಟ್ ಏನೋ ಟಿಕ್ ಟಾಕ್ ಮಾಡೋದಕ್ಕೆ ಹೋಗಿ ಒಂದು ಸಲ ಆ ಟೈಮಲ್ಲಿ ಮಿಸ್ ಆಗಿ ಬಿದ್ದಿದ್ದಾನೆ. ಸೊ ಏನು ಮಾಡೋದಕ್ಕಾಗುತ್ತೆ. ನಾನು ಅದನ್ನೇ ಹೇಳೋದು, ರಿಸ್ಕ್ ತಗೋಬೇಡಿ ಬ್ರೋ. ಯಾವುದೇ ಒಂದು ವೀಡಿಯೋ ಮಾಡಬೇಕಾದ್ರೆ ಸಿಂಪಲಾಗಿ ಮಾಡಿ, ಸಿಂಪಲಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ, ತಲೆ ಕೆಡಿಸ್ಕೊಬೇಡಿ. ಯಾರ್ಯಾರು ಹೆಂಗೆಂಗೋ ಫೇಮಸ್ ಆಗಿದ್ದಾರೆ, ನೀವು ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಬಟ್ ಈ ಹುಡುಗನಿಗೆ ಕತ್ತು ಮೂಳೆ ಮುರಿದೋಗಿದೆಯಂತೆ, ಜೊತೆಗೆ ಒಂದು ಸ್ವಲ್ಪ ಬೆನ್ನು ಮೂಳೆನೂ ಕೂಡ ಮುರಿದೋಗಿದೆಯಂತೆ. ಸೊ ಒಂಥರ ಲೈಫು ಸ್ಪಾಯ್ಲ್ ಆದಂಗೆ. ಅವರ ಮನೇಲೂ ತುಂಬ ಬಡವರು ಎಲ್ಲ. ಏನು ಮಾಡ್ತಾರೆ ಹೇಳಿ ಇವಾಗ. ಅದಕ್ಕೋಸ್ಕರ ನಾನು ಹೇಳೋದು, ರಿಸ್ಕ್ ತಗೋಬೇಡಿ ಬ್ರೋ. ಯಾವುದೋ ಒಂದು ವೀಡಿಯೋಸ್ ಮಾಡ್ಬೇಕಾದ್ರೆ ಸಿಂಪಲಾಗಿ ಮಾಡಿ. ಏನೋ ನಿಮ್ಮ ಹಣೆ ಬರೋದ್ರಲ್ಲಿ ಬರೆದಿದ್ರೆ ಖಂಡಿತವಾಗ್ಲೂ ಫೇಮಸ್ ಆಗ್ತೀರಾ. ಫೇಮಸ್ ಆಗಲೇಬೇಕು ಅಂತ ಹೋಗ್ಬೇಡಿ. ನಿಮ್ಮ ಟ್ಯಾಲೆಂಟ್ ಇದ್ದರೆ ಅದನ್ನ ಗುರುತಿಸ್ತಾರೆ ಜನಗಳು. ಸೊ ಒಳ್ಳೆ ರೀತಿಲಿ ವೀಡಿಯೋಸ್ಗಳನ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಈ ರೀತಿ ಇನ್ಸಿಡೆಂಟ್ಗಳು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ನನಗಂತೂ. ಟಿಕ್ ಟಾಕಲ್ಲಿ ಯಾರ್ಯಾರು ಹೆಂಗೆಂಗೋ ಫೇಮಸ್ ಆಗಿದ್ದಾರೆ. ಬಟ್ ನೀವು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹೋಗ್ತೀರಾ, ಕೆಲವೊಂದು ಸಲ ಲೈಫೇ ಸ್ಪೈಲ್ ಆಗಿಬಿಡುತ್ತೆ. ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಯಾರನ್ನು ಕೂಡ. ಬಟ್ ಇದನ್ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಇಷ್ಟೊಂದು ರಿಸ್ಕ್ ತೊಗೊಂಡೆಲ್ಲ ಇನ್ನು ಮುಂದೆ ಮಾಡೋದಕ್ಕೆ ಹೋಗ್ಬೇಡಿ ಯಾರನ್ನು. ಹೇಳ್ತಾ ಇರ್ತೀನಿ ಮತ್ತೆ ನಾನು ವೀಡಿಯೋಸ್ಗಳನ್ನ ರಿಸ್ಕ್ ತೊಗೊಂಡು ಮಾಡಬೇಡಿ ಅಂತ. ಬಟ್ ಸ್ಟಿಲ್ ಕೆಲವೊಂದಷ್ಟು ಜನ ಮಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಮಾಡಿಬಿಡ್ತಾರೆ. ಈ ರೀತಿ ಘಟನೆಗಳಾಗುತ್ತೆ. ಬಟ್ ಇವಾಗ ಈ ರೀತಿ ಇನ್ಸಿಡೆಂಟ್ಗಳನ್ನ ನೋಡಿದಾಗ ಅಟ್ಲೀಸ್ಟ್ ನೀವು ಅದ್ರ ತಿಳ್ಕೊಳ್ಳಿ ಒಂದು ಸ್ವಲ್ಪ. ಈ ಥರ ರಿಸ್ಕ್ ತೊಗೊಂಡು ಮಾಡೋದ್ರಿಂದ ಲೈಫು ಸ್ಪಾಯ್ಲ್ ಆಗುತ್ತೆ ಅಂತ. ಸೊ ವೀಡಿಯೋಸ್ ಮಾಡಿ ಟಿಕ್ ಟಾಕಲ್ಲಿ ಮಾಡೋರು ಹೆದರ್ಕೋಬೇಡಿ ಕಣ್ರಪ್ಪ. ವೀಡಿಯೋಸ್ ಮಾಡಿ, ಒಳ್ಳೆ ರೀತಿಲಿ ಮಾಡಿ, ರಿಸ್ಕೆಲ್ಲ ತೊಗೊಂಡು ಮಾಡಬೇಡಿ ಅಷ್ಟೇ ನಾನು ಹೇಳೋದು. ಬಟ್ ಈ ಹುಡುಗನಿಗೆ ಏನೂ ಮಾಡೋದಕ್ಕಾಗಲ್ಲ, ಎಲ್ಲ ಆಗೋಗಿದೆ. ಈಗ ಆಗೋಗಿರೋದ್ರ ಬಗ್ಗೆ ನಾವು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಒಳ್ಳೇದಾಗಲಿ, ಚೆನ್ನಾಗಿರಲಿ. ಆ ಹುಡುಗನೂ ಕೂಡ ಏನೋ ಬೇಗ ಒಂದು ಸ್ವಲ್ಪ ರಿಕವರ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಚೆನ್ನಾಗಿರಲಿ ಲೈಫಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಳ್ಳೇದಾಗಲಿ ಎಲ್ರಿಗೂ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್. ಒಂದೇ ಮಾತರಂ.